ಸೊ ಸ್ನೇಹಿತರೆ, ಇವತ್ತು ನಾವು ನಮ್ಮ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಪ್ಯೂರಿಫೈಯರಲ್ಲಿ ಈಗ ನಾವು ದಿನನಿತ್ಯ ಯೂಸ್ ಮಾಡುವಂಥ ತೊಗರಿಬೇಳೆನ ಯಾವ ರೀತಿ ಕ್ಲೀನ್ ಮಾಡಬೇಕು, ಅದರ ಹತ್ರ ಹೆಂಗೆ ಕೆಮಿಕಲ್ ತೆಗಿಬೇಕು ಅನ್ನೋದನ್ನು ಒಂದು ಡೆಮೋ ಮುಖಾಂತರ ತೋರಿಸ್ತೇವೆ. ಸ್ವಲ್ಪ ಕಮ್ಮಿ ಹಾಕಿ, ಪೂರ ಹಾಕಿಬಿಡಿ. ಸ್ವಲ್ಪ ಇದು ಜಸ್ಟ್ ನಾವು ರೆಗ್ಯುಲರಾಗಿ ನೀರು ಯೂಸ್ ಮಾಡುವಂಥ ನೀರಲ್ಲಿ ಇದನ್ನು ಹಾಕಿಬಿಟ್ಟು ಈ ನಮ್ಮ ಡಿವೈಸ್ ಏನಿದೆ ಈ ಡಿವೈಸನ್ನು ಒಂದು ಸರ್ತಿ ಆನ್ ಮಾಡಿಕೊಂಡು, ಸೊ ಇದರಲ್ಲಿ ನಮಗೆ ಫಸ್ಟ್ ಬೇಕಾಗಿರೋದು ವೆಜಿಟೇಬಲ್ಸ್. ಈಗ ಸೊ ಇದು 7 ನಿಮಿಷಕ್ಕೆ ಸೆಟ್ ಆಗಿದೆ. ಅದೇ ರೀತಿ ತೊಗರಿಬೇಳೆ ಜೊತೆಗೆ ಈ ಒಂದೆರಡು ಸೌತೆಕಾಯಿನೂ ಹಾಕ್ತಾಯಿದ್ದೀನಿ. ಸೊ ಈ ಡಿವೈಸನ್ನು ತೊಗೊಂಡು ಈ ಥರ ಕಂಪ್ಲೀಟ್ ನೀರಲ್ಲಿ ಇದು ಮುಳುಗೋ ಥರ ಇಟ್ಬಿಟ್ರೆ ಸೊ ಅದರ ವರ್ಕ್ ಸ್ಟಾರ್ಟ್ ಆಗುತ್ತೆ ಈಗ. ಸೊ ಈ ಒಂದು ಟೆಕ್ನಾಲಜಿ ಮುಖಾಂತರ ನಾವು ಏನಂತಂದರೆ ಯಾವುದೇ ರೀತಿ ಕೆಮಿಕಲನ್ನು ಅವರು ರೈತರಾಗಲಿ ಸಿಂಪಡಿಸಿರಲಿ, ಅದು 100% 99% ಬ್ಯಾಕ್ಟೀರಿಯಾವನ್ನು ತೆಗೆಯುವಂಥ ಕೆಪಾಸಿಟಿ ಈ ಮಷಿನ್ ಹೊಂದಿದೆ. ಸೊ ಅದನ್ನು ಇದೊಂದು ಹಾಕೋಣ ಹಾಕಿ ಸರ್. ಇದು ಒಂದೇ ಸೈಡ್ದಲ್ಲಿ ಈಗ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ, ಮತ್ತು ಅದನ್ನೊಂದು ಟೆಸ್ಟ್ ಮಾಡೋದು ಏನು ಚೇಂಜಸ್ ಆಗ್ತದೆ. ಇದು ಬೇಡ ತಡ್ರಿ, ಇದು ನೆಕ್ಸ್ಟ್ ಹಾಕೋಣ ಅಂತ. ನೋಡಿ, ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಹೈಯೆಸ್ಟ್ ಕೆಮಿಕಲ್ ಇರ್ತದೆ. ಸೊ ತೊಗರಿ ಬೆಳೆಯಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಕೆಮಿಕಲ್ಸ್ನ ಸಿಂಪಡಿಸಿರ್ತಾರೆ. ಯಾಕಂದರೆ ಮಾರ್ಕೆಟಲ್ಲಿ ಅದು ಯಾವಾಗ ಎಲ್ಲಿವರೆಗೂ ಸೇಲ್ ಆಗಬೇಕು ಅಲ್ಲಿವರೆಗೂ ಹುಳ ಹತ್ತಬಾರ್ದು ಅಂತೇಳಿ ಭಾಳಷ್ಟು ಥರದ ಬ್ಯಾಕ್ಟೀರಿಯಾ ಕ್ರಿಮಿನಾಶಕಗಳನ್ನು ಯೂಸ್ ಮಾಡ್ತಾರೆ. ಅದನ್ನ ಕ್ರಿಮಿನಾಶಕಗಳನ್ನು ಈ ಮಷಿನ್ ಮುಖಾಂತರ ನಾವು ತೆಗೆಯೋದನ್ನು ನೀವು ಇಲ್ಲಿ ಕ್ಲಿಯರಾಗಿ ನೋಡ್ಬೋದು. ಈ ಬಿಳಿ ಭಾಗ ಎಲ್ಲ ಏನು ಬರ್ತಾ ಇದೆ, ಸೊ ಇದು ಎಲ್ಲ ಬೆಳೆನಲ್ಲಿ ಇರ್ತಿದ್ದಂಥ ಕೆಮಿಕಲ್. ಏಳು ನಿಮಿಷ ಆದ ನಂತರ ಮಷಿನ್ ತಾನಾಗೆ ಆಫ್ ಆಗಿಬಿಡ್ತದೆ. ಈಗ ನೋಡಿರಿ, ಇದು 6 ನಿಮಿಷಕ್ಕೆ ಬಂದಿದೆ. ಇದೇ ರೀತಿ 7 ನಿಮಿಷ ಆದ ನಂತರ ನಾವು ಇದನ್ನು ತೆಗೆದು ಯೂಸ್ ಮಾಡಿದರೆ ಆರೋಗ್ಯಕರ ತರಕಾರಿ ಆಯಿತು, ಹಣ್ಣುಗಳನ್ನು ನಾವು ಸೇವಿಸಿ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳೋಕ್ಕೆ ಈ ಒಂದು ಡಿವೈಸ್ ಪ್ರತಿ ಮನೆಯಲ್ಲೂ ಇವತ್ತಿನ ಜೀವನ ಶೈಲಿಗೆ ಅತಿ ಅವಶ್ಯಕವಾದಂಥ ಒಂದು ಮಷಿನ್ ಅಂತ ಹೇಳ್ಬೋದು. ಸೊ ನೋಡಿ ಸರ್, 7 ನಿಮಿಷಕ್ಕೆ ಇದು ಮಷಿನ್ ಸೆಟ್ ಆಗಿತ್ತು. ಈಗ 1 ನಿಮಿಷಕ್ಕಿದೆ. 1 ನಿಮಿಷದಲ್ಲಿ ಭಾಳ ಅಂದರೆ ನಾವು ಒಂದು 20 ಗ್ರಾಮ್ 30 ಗ್ರಾಮ್ ತೊಗರಿಬೇಳೆ ಹಾಕಿರ್ಬೋದು. ಅಷ್ಟೇ ತೊಗರಿಬೇಳೆಯಲ್ಲೇ ಈ ಮೇಲೆ ಬಂದಿರುವಂಥ ಎಲ್ಲ, ಸೊ ಇದೆಲ್ಲ ಬುರುಗು ಥರ ಏನು ಕಾಣ್ತಾ ಇದೆ, ಇದು ಕೆಮಿಕಲ್. ಇದು ವೇಸ್ಟ್. ನಾವು ಪ್ರತಿನಿತ್ಯ ಇದನ್ನು ಸೇವಿಸ್ತಾ ಇದ್ದೀವಿ. ಸೊ ಇದನ್ನು ಸೇವಿಸಿದಾಗ ನಮಗೆ ನ್ಯಾಚುರಲಿನೇ ಸಣ್ಣ ಮಕ್ಕಳಿಗೆ ಆಯಿತು ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಇದೆ ಇವತ್ತು. ದೊಡ್ಡವರಿಗೆ ಯಾವುದೇ ಥರದ ಮೇಲಿಂದ ಮೇಲೆ ಕಾಯಿಲೆಗಳು ಬರ್ತಾ ಇದ್ದಾವೆ. ಬಟ್ ನಾವು ಫುಡ್ ಇಲ್ಲದೆ ಇರೋಕ್ಕಾಗೋದಿಲ್ಲ, ಅನಿವಾರ್ಯ ಐತೆ ಅನ್ನೋದಕ್ಕೆ ನಾವು ವೆಜಿಟೇಬಲ್ನ ತಿಂತಾ ಇದ್ದೀವಿ. ಕಾಳು ಕಡಿ ತಿನ್ನಲೇಬೇಕು, ಆಹಾರವನ್ನಂತೂ ತಪ್ಸೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಾವು ತಿನ್ನುವಂಥ ಆಹಾರ ಪ್ಯೂರಿಫೈ ಆಗಿರಲಿಕ್ಕೆ ನಮಗೆ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಪ್ಯೂರಿಫೈಯರ್ ಏನಿದೆ ಭಾಳ ಅವಶ್ಯಕತೆ ಇದೆ. ಇವತ್ತು ಪ್ರತಿಯೊಂದು ಮನೆಗೂ ಅವಶ್ಯಕತೆ ಇದೆ. ಇವತ್ತು ವಾತಾವರಣದಲ್ಲಿ ಅನ್ವಾಂಟೆಡ್ ಪೆಸ್ಟಿಸೈಡ್ಸ್, ಆಮೇಲೆ ಆಯಿಲ್ ಹಾಕಿರ್ತಾರೆ. ಸೊ ಇದು ನೋಡ್ಬೋದು ನೀವಲ್ಲಿ. ಸೊ ಇದೆಲ್ಲ ಪೆಸ್ಟಿಸೈಡ್ಸ್ ಎಲ್ಲ ನೋಡ್ತಿರ್ತಾರೆ, ಕ್ರಿಮಿನಾಶಕಗಳನ್ನು ಹೊಡ್ತಿರ್ತಾರೆ. ಅದನ್ನೆಲ್ಲ ರಿಮೂವ್ ಮಾಡಿರೋದನ್ನು ನೀವು ಇಲ್ಲಿ ಲೈವ್ ಆಗಿ ನೋಡ್ಬೋದು. ಕೆಲವರು ಕಲರ್ ಹಾಕಿರ್ತಾರೆ, ತೊಗರಿ ಬೇಳೆಗೆ ಎಸ್ಪೆಷಲಿ ಕಲರಿಂಗ್ ಮಿಕ್ಸ್ ಮಾಡ್ತಾರೆ ಎಲ್ಲೋ. ಸೊ ಇದರಲ್ಲಿ ಕಲರಿಂಗ್ ಮಿಕ್ಸ್ ಮಾಡಿರ್ತಾರೆ, ಕೆಲವೊಂದು ಕಾಳು ಕಡಿಗಳೆಲ್ಲ ಎಲ್ಲ ಹೊರಗೆ ಬಂದು ಅವು ಎಲ್ಲನೂ ರಿಮೂವ್ ಮಾಡಲಿಕ್ಕೆ ಈ ಡಿವೈಸ್ ನಮ್ಗೆ ಪ್ರತಿಯೊಂದು ಮನೆಗೂ ಅವಶ್ಯಕತೆ ಇದೆ. ಹಳದಿ ಬರ್ತದೆ, ಅದು ಆ್ಯಕ್ಚುಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಅಲ್ಲ. ಸೊ ಇದು ಆಫ್ ಆಗಿದೆ. ಜಸ್ಟ್ ಈ ಡಿವೈಸನ್ನು ತೆಗೆದು ಇದನ್ನು ನಾರ್ಮಲ್ ವಾಟರಲ್ಲೇ ತೊಳೆದು ನೀವು ಇಟ್ಬಿಟ್ರೆ ಆಯಿತು. ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ಅದು ಕಲರಾಗಿ ಗೊತ್ತಾಗ್ಬಿಡ್ತಾರೆ. ಈಗ ಅದು ಆ ಊರಿನ ಕಲರ್, ಅದು ಕಲರ್ ಎರಡು ತೋರಿಸ್ಬಿಟ್ರೆ. ಸೊ ಅದ್ರ ಕಲರ್ ಕಾಳು ಆಗಲ್ಲ, ಇನ್ನೂ ಸ್ವಲ್ಪ ಬ್ಯಾರಿ ಏನು ಬೇಡ, ಎರಡು ಕಲರ್ ಎಷ್ಟು ಇದು ಕ್ಲೀನ್ ಮಾಡಿರೋದು. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಇದು ಕ್ಲೀನ್ ಮಾಡಿರುವಂಥದ್ದು, ಪ್ಯೂರಿಫೈಯರಲ್ಲಿ ಕ್ಲೀನ್ ಮಾಡಿರುವಂಥದ್ದು. ಸೊ ಇದು ಕ್ಲೀನ್ ಮಾಡಲಾರ್ದು. ಈವನ್ ಇದನ್ನು ನಾವು ಸ್ಮೆಲ್ ನೋಡಿದ್ರೆ ಸಹಿತ ಸರ್ ಈಸಿಯಾಗಿ ನಮಗೆ ಸ್ಮೆಲ್ ಗೊತ್ತಾಗ್ತದೆ. ಸ್ಮೆಲ್ ಅದು ಟೇಸ್ಟ್ ನೋಡಿರಿ, ಅದ್ರದ್ದು ಟೇಸ್ಟ್ ನೋಡಿರಿ ನೀವು. ಪ್ರಭು ಸರ್, ಟೇಸ್ಟ್ ತೋಡ್ರಿ, ಕ್ಲೀನ್ ಮಾಡಿದ್ದು ಕೊಡಿ. ಟೇಸ್ಟ್ ನೋಡಿರಿ ಅಷ್ಟೇ. ಇದು ಕ್ಲೀನ್ ಮಾಡಿದ್ದು, ಇದು ಕ್ಲೀನ್ ಮಾಡಲಾರ. ಒಂದು ಸೈಡ್ ಇಟ್ಕೊಡ್ರಿ, ಅದನ್ನು ತಿಂದು ನೋಡಿರಿ. ಇದು ಫ್ರಾಗ್ರೆನ್ಸ್ ಇದು ನೋಡಿ ನೀವೇ ಡಿಫ್ರೆನ್ಸ್ ಹೇಳಿ. ಸ್ಮೆಲ್ಲಲ್ಲಿ ಏನಾರ ಬದಲಾವಣೆ ಆಗಿದ್ದರೆ ಹೇಳಿ.
ನೋಡಿ ಸರ್. ಈಗ ಇದನ್ನು ಟೇಸ್ಟ್ ಮಾಡಿ ನೋಡಿ. ಒಂದು 3-4 ಕಾಳು ಕೊಡ್ರಿ. ಸಾಕು 4-5 ಕಾಳಿಗೆ ಗೊತ್ತಾಗ್ಬಿಡ್ತಾರೆ. ಇದು ಸೋಪ್ ಮಾಡಿದ್ದೆ, ಸೋಪ್ ಮಾಡಿದ್ದ ಸ್ಮೆಲ್ ಬರ್ತದೆ. ಇದು ಸೋಪ್ ಮಾಡಿದ್ದು ಬರ್ತದೆ. ನೀವು ಅದನ್ನು ತೊಳೆದು ನೋಡ್ಬೋದು. ಜಸ್ಟ್ ವಾಟ್ರಲ್ಲಿ ತೊಳ್ಕೊಡ್ರಿ. ನೋಡಿ ಸರ್. ನಾವು ಪ್ಯೂರಿಫೈರಲ್ಲಿ ಕ್ಲೀನ್ ಮಾಡಿರುವಂಥ ಸೌತೆಕಾಯಿ. ಸೊ ಇದರಲ್ಲಿ ಕೂಡ ತುಂಬ ಥರದ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಸೊ ಇದರಲ್ಲಿ ನಾವು ತೊಳೆದಾಗ 100% ಪ್ಯೂರ್ ಸೌತೆಕಾಯಿ ನಮಗೆ ಸಿಗ್ತದೆ. ಸೊ ಇದರಿಂದ ಯಾವುದೇ ರೀತಿ ಹಾನಿಕಾರಕ ಕ್ರಿಮಿನಾಶಕ ಇರ್ಬೋದು, ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಹೋಗೋದಿಲ್ಲ. ನಮ್ಮ ಆರೋಗ್ಯ ಕಾಪಾಡಲಿಕ್ಕೂ ಇದು ಹೆಲ್ಪ್ ಆಗ್ತದೆ. ಇದನ್ನು ವಾಶ್ ಮಾಡಿದೆ ನಾರ್ಮಲ್ ನೀರಲ್ಲಿ. ನಾರ್ಮಲ್ ನೀರಲ್ಲಿ ವಾಶ್ ಮಾಡಿದೆ. ನೋಡಿ ಒಂಥರ ಶೈನಿಂಗ್ ಥರ ಇದೆ. ಸೊ ಯಾವುದೇ ನ್ಯಾಚುರಲ್ ಆಗಿ ಬೆಳಿಬೇಕಾದ್ರೆ ಶೈನಿಂಗ್ ಬಂದಿರೋದಿಲ್ಲ. ಏನೋ ಕೆಮಿಕಲ್ ಅಥವಾ ಇದು ಪೆಸ್ಟಿಸೈಡ್ಸ್ ಯೂಸ್ ಮಾಡಿದಾಗ ಆ ಥರ ಅದು ಹೊಳೆ ಥರ ಆಗಿರ್ತದೆ. ಇದು ನಾವು ಪ್ಯೂರಾಗಿ ಕ್ಲೀನ್ ಮಾಡಿರುವಂಥದ್ದು. ಅದಕ್ಕೆ ಕಲರ್ ಕಲರಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡಿ. ಡಿಫ್ರೆನ್ಸ್ ಆಗ್ತಾ ಸೇಮ್ ತಂದಿದ್ದೀವಿ. ಏನೋ ಒಂದು ಟೇಸ್ಟ್ ನೋಡಿ ಹೇಳ್ರಿ ಎರಡೂ. ಕರೆಕ್ಟ್ ಅದಲ್ಲ ತಂದದ್ದು. ಎದ್ದು ಕಾಣ್ತದೆ. ಇದು ನೋಡ್ರಿ ಟೇಸ್ಟ್ ನೋಡ್ರಿ. ತಿನ್ರಿ, ನನಗೆ ಬರೋದಿಲ್ಲ. ನಮ್ಮ ಗ್ರೈಂಡರ್ ಫೇಲ್ ಆಗಿದೆ. ಈ ಸೌತೆಕಾಯಿ ಫೇಲ್ ಆಯ್ತದ. ಇದೆ ಕೈಯಲ್ಲಿ ಆಯ್ತು. ಆ್ಯಸಿಡಿಟಿ ಸ್ಕಿನ್ ಎಲ್ಲ ಒಂದು ಸ್ವಲ್ಪ ಹೊರಟು ಅನಿಸ್ತದೆ. ಬಟ್ ಇದು ಎಲ್ಲ ಕೆಮಿಕಲ್ ಫ್ರೀ ಇರ್ತಲ್ಲ, ಎಕ್ದಮ್ ಸಾಫ್ಟ್ ಅನಿಸ್ತದೆ. ಟೇಸ್ಟ್ ಕೂಡ ಭಾಳ ನ್ಯಾಚುರಲ್ ಅನಿಸ್ತದೆ. ಡೈಜೆಷನ್ ಈಜಿ ಆಗ್ತದೆ, ಆ್ಯಸಿಡಿಟಿ ಆಗೋದಿಲ್ಲ. ಇದ್ರೆ ಕ್ಲೀನ್ ಆಗ್ತದೆ.